ಫೋಟೋಗ್ರಫಿ ಡೇದು ಎಲ್ಲನೂ ಸೇರಿಸಿ ಒಂದು ಊಟ ಕೊಡಬೇಕು ಅಂತ ನಮ್ಮ ಮನಸ್ಸಲ್ಲಿ ನಮ್ಮ ಸೆಕ್ರೆಟರಿ ಅವರು ಏಕೆ ಒಂದು ಆರ್ಗನೈಸ್ ಮಾಡಿದ್ವಿ. ಜೊತೆಗೆ ನಮ್ಮ ಸುಧಾಕರ್ ಜೈನ್ ಅವರು ಒಂದು ಹಾಡು ಹಾಡ್ತಾರೆ. ತುಂಬ ವರ್ಷಗಳ ಹಿಂದೆ ಅವ್ರಿಗೂ ತಲೆಯಲ್ಲಿ ಕೂತಿತ್ತು, ನನಗೂ ಸ್ವಲ್ಪ ಜಾಸ್ತಿ ಇತ್ತು. ನಾನು ಎಂಟ್ರಾದಾಗ ದೂರದಲ್ಲಿರೋರು ಥರ ಹಿಂಗೆ ನೋಡೋದು, ಯಾಕೆ ಹಿಂಗೆ ನೋಡ್ತಾರೆ ಅಂತ. ನಾನು ದೇಶ ಚೇಂಜ್ ಮಾಡೋಕ್ಕೆ ಅಂತ ಬಂದವರು ನನ್ನೇ ಮಾತಾಡಿಸ್ತಾರಲ್ಲ, ಒಂಥರ ನನಗೆ ಮನಸ್ಸಲ್ಲಿ ನಾನು ಮಾತಾಡೋದು ಹಿಂಗಿರೋದು. ಅದು ಬ್ಯಾಗ್ ಹಾಕೊಳ್ಳೋ ಸ್ಟೇಜ್ ಅನ್ಕೊಂಡು ಸುಮಾರು ದಿವಸ ಹೀಗೆ ಆಗೋದು. ಅವ್ರು ನೋಡೋದು, ಫೋಟೋ ತೆಗೆದು ಹೋಗೋದು. ನಾನು ಮಾತಾಡಿಸ್ತಾ ಇರಲಿಲ್ಲ, ಅವರು ಮಾತಾಡ್ತಾರೆ. ಸ್ವಲ್ಪ ಸಮಯ ಆದಮೇಲೆ ತುಂಬ ಮನುಷ್ಯರು ತುಂಬ ಸೀರಿಯಸ್ ಇರಬೇಕು ಅಂತ ನಮ್ಮಲ್ಲಿ ಅಂತವರು ಬೇರೆ ಜೊತೆ ವೆಂಕಟೇಶ್ ಜೊತೆ ಅವ್ರ ಜೋಕ್ ಮಾಡಿ ತಮಾಷೆಗೆ ಮಾತಾಡ್ತಾ ಇದ್ದಾರೆ. ಮಾತಾಡೋದು ಇರೋದೆಲ್ಲ ಮಾತಾಡ್ತಾರೆ. ಹಾಗೆ ಸ್ವಲ್ಪ ಅಡ್ಜಸ್ಟ್ ಆಯಿತು. ಒಂದು ದಿವಸ ನನಗೆ ಇನ್ನೂ ಚೆನ್ನಾಗಿ ಆಗ್ತಾ ಇದೆ. ರವೀಂದ್ರ ಕಲೆಕ್ಷನ್ ಒಂದು ಫಂಕ್ಷನ್ ಜೇಶ್ ಪಟೇಲ್ ಬರಬೇಕಾಗಿತ್ತು. 5 ಗಂಟೆಗೆ ಬರಬೇಕಾಗಿತ್ತು. 5:05 ಅಂತ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ, ಏನು ಮಾಡೋದು ಅಂತಂದರೆ ಇವರು ಅಲ್ಲಿದ್ದಾರೆ, ನಾನು ಅಲ್ಲಿದ್ದೀನಿ. ಸ್ವಲ್ಪ ಹೊತ್ತಾಗಿ ಪೊಲೀಸ್ ಕೇಳೋಣ ಅಂತ ಹೋಗಿ ವಾಕಿಂಗ್ ಕೇಳಿದ್ರೆ ಅಲ್ಲಿ ಜಯನಗರದಲ್ಲಿ ಒಂದು ಗಲಾಟೆ ಆಗಿದೆ. ಒಂದು ಟೆಂಪಲ್ ಆ್ಯಂಡ್ ಮಾಸ್ಕ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಾಯಿದೆ. ಎಲ್ಲ ಅಲ್ಲಿ ಬಿಸಿ ಆಗಿದೆ. ನಾನು ಇವ್ರು ನೋಡ್ತಾರೆ, ಇವ್ರು ಕೇಳಿಸ್ಕೊಳ್ತಾರೆ, ಇವ್ರು ನೋಡೋದು ನನಗೆ ಹೋಗೋಣ ಸರ್. ಇದು ಪಟೇಲ್ದು ತಗೋಬೇಕಾಗುತ್ತೆ, ಇಂಪಾರ್ಟೆಂಟು ಅದು ಇಂಪಾರ್ಟೆಂಟು ಸರ್. ನನಗೆ ಪ್ರಾಬ್ಲಮ್ ಇದೆ, ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಬರ ಬಂದಿದ್ದೆ ಜೋರಾಗಿ ಕೂಸ್ಕೊಂಡು ಸೀದಾ ಹೋಗಿ ಜಯನಗರಿಗೆ. ಒಂಥರ ವಾರ ಝೋನ್ ಥರ ಕತ್ಲೆ ಆಗ್ತಾ ಇತ್ತು. ಅದ್ರಾಗೆ ಕೊಯ್ಲೆ ತುಂಬ ಕತ್ಲೆ ಆಗ್ತಾ ಇತ್ತು. ಎಲ್ಲ ಕಡೆ ಒಂದು 8 ಬಸ್ ಸುತ್ತಾಗ್ತಾ ಇದ್ದಾರೆ, ಕಾರ್ ಸುತ್ತಾಗ್ತಾ ಇದ್ದಾರೆ. ಈ ಫಿಶಿಂಗ್ ಕಾರ್ಟ್ ಇರುತ್ತಲ್ಲ ಅದೆಲ್ಲ ಸುತ್ತಾಗ್ತಾ ಇದ್ದಾರೆ. ಕಲ್ಲು ಹೊಡಿತಾ ಇದ್ದಾರೆ ಸಿಕ್ಕಾಪಟ್ಟೆ. ಒಂದಷ್ಟು ಜನ ಕಲ್ಲು ಹೊಡಿತಾ ಇದ್ದಾರೆ. ಇದು ಸುತ್ತಾಗ್ತಾರೆ. ನಾನು ತೆಗೆದ ಹಿಂಗೆ ಬಂದ್ವಿ. ಎದುರುಗಡೆ ಒಂದು ಚರ್ಚ್ ಇದೆ. ಚರ್ಚ್ ಜ್ಞಾಪಕ ಇದೆ ನನಗೆ. ಕಾರ್ ಬಂದ್ಬಿಟ್ಟು ಅದನ್ನ ಬರ್ತಾ ಇದೆ. ಅದಕ್ಕೊಬ್ಬ ತೆಗೆದು ಹೊರ ಅದನ್ನ ಕಾರ್ ಚರ್ಚಿಗೆ ಡಿಕ್ಕಿ ಹೊಡೋದು. ಅದು ಮುಂದೆ ಏನಾಗ್ತದೆ ಅಂದರೆ ಕ್ರೌಡು ನಮ್ಗೆ ಕಲ್ಲು ಹೊಡಿತಾ ಇದ್ದಾರೆ. ಪೊಲೀಸರು ಮುಂದೆ ಇದ್ದಾರೆ, ನಾವೇನ ಇದ್ದು ನಮಗೆ ಕಲ್ಲು ಹೊಡಿತಾ ಇದ್ದಾರೆ. ಕಾರ್ ಯಾವ ಡಿಕ್ಕಿ ಹೊಡಿದ ತಕ್ಷಣ ಕ್ರೌಡ್ ಓಡೋಯ್ತು. ಕಾರನ್ನು ನೋಡ್ತೀವಿ, ಅದರಲ್ಲಿ ಒಂದು ಹೆಣ್ಮಕ್ಳು ಮಲಗಿದ್ದಾರೆ, ಡ್ರೈವರಿಗೆ ಬಿದ್ದುಬಿಟ್ಟಿದ್ದಾರೆ. ಆಮೇಲೆ ಅಷ್ಟೊತ್ತಿಗೆ ಚರ್ಚಿಂದೆಲ್ಲ ಬಂದರು. ಅವನ್ನ ಎತ್ಕೊಂಡು ಬಂದು ನೋಡಿದೆ ಅವಳು ಬಸರಿ. ಸೊ ನಾನು ಏನು ಮಾಡೋದು, ಒಂದು ಕೈಕಾಲ ನಡುಗ್ತಾ ಇದೆ. ಆ ಥರ ಫೋಟೋ ತೆಗೆದಿದ್ದೆ. ಜೊತೆಗೆ ಇದ್ರು ಇವರು ಒಬ್ಬ ಸೀನಿಯರ್ ಜೊತೆಗಿದ್ದಾರೆ ಅಂತ ಒಂದು ಕಾನ್ಫಿಡೆನ್ಸ್ ನನಗೆ. ಅಷ್ಟೊತ್ತಿಗಾಯಿತು. ಅವ್ರನ್ನ ಒಂದು ಪೊಲೀಸ್ ಜೀಪ್ ಬಂತು, ಅವ್ನು ಕರ್ಕೊಂಡು ಹೊರಟವರು. ಏನು ಮಾಡೋಣ, ನಾನು ಅಷ್ಟೊತ್ತಿಗೆ DCP ಈಗ ರಾಮಮೂರ್ತಿ ಅಂತ ಬಂದಿರಲ್ಲ, ಅವರು DCP ಆಗಿರೋರು. ಎಲ್ಲ ನಾರ್ಮಲ್ ಅಂತ ಇದ್ದಾರೆ. ಸರ್ ಹತ್ಕೊಂಡು ಮುಗಿತಾ ಇದ್ದೇನೆ, ಬನ್ನಿ ನನ್ನ ಕೂತ್ಕೊಳ್ಳಿ ಕಾರಲ್ಲಿ ಇಟ್ಕೊಂಡು. ಜೀಪಲ್ಲಿ ಕೂರಿಸ್ಕೊಂಡು ಆರಾಮಾಗಿರೋ ಜಾಗದಲ್ಲಿ ಕೈ ನೋಡಿ ಓಡಿಸೋದು. ಎಲ್ಲ ತೊಗೊಂಡು ಬಿಟ್ಬಿಟ್ರು ನಮ್ಮಲ್ಲಿ. ಇವ್ರು ಅಲ್ಲೆಲ್ಲ ಮಿಸ್ ಆಗ್ಬಿಟ್ರು ನನಗೆ. ನಾನೆಲ್ಲ ಮಿಸ್ ಆದೆ. ಫುಲ್ ಕತ್ಲೆ, ಎಲ್ಲ ಗಲಾಟೆ ಆಗಿ ಕರ್ಫ್ಯೂ ಇದಾಗ್ಬಿಟ್ಟಿದೆ. ಅಷ್ಟೊತ್ತಿಗೆ ಗಲಾಟೆ ಕಡಿಮೆ ಆಗಿರುತ್ತೆ. ಸುಮಾರು ದೂರ ನಡ್ಕೊಂಬಂದೆ. ಈಗ ಪತ್ತೆ ಇಲ್ಲ, ಗಾಡಿಯಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಇವರು ಸಿಕ್ಕಾಬಟ್ಟೆ ಪ್ರೊಫೆಷನಲ್ ಅಂದರೆ ಇವ್ರ ಹತ್ರ ಕಲಿಬೇಕು. ಅವ್ರ ಆಫೀಸ್ಗೆ ಏನು ಕೊಡಬೇಕು ಅನ್ನೋದನ್ನ ಅವ್ರ ಹತ್ರ ಕಲಿಬೇಕು. ಅದನ್ನ ಆಮೇಲೆ ಹೇಳ್ತೀವಿ. ಸರಿ, ನಾನು ಸುಮಾರು ದೂರ ನಡ್ಕೊಂಡು ಇದತ್ರ ಬರೋಷ್ಟಕ್ಕೆ ಒಂದು ಆಟೋ ಸಿಕ್ತು. ಸೀದಾ ಬಂದೆ. ಆಟೋ ಹತ್ಕೊಂಡು ಬಂದು ರಿಲೀಸ್ ಎಲ್ಲ ಮಾಡಿ ಫೋಟೋಸು ಚೆನ್ನಾಗಿ ಬಂದಿತ್ತು. ಏನೋ ಒಂಥರ ಖುಷಿ ಆಯ್ತು, ಪರವಾಗಿಲ್ಲ ಅಂತ. ಸರಿ, ಬೆಳಗ್ಗೆ ಪೇಪರ್ ನೋಡಿದೆ. ಇವ್ರದ್ದು ಈಕ್ವಲಿ ಒಡೆಯೋಗಿತ್ತು, ಪಿಕ್ಚರ್ಸ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ಸ್ ಹೇಳಬೇಕು ಅಂತಿದ್ದೆ, ಅವತ್ತು ಹೇಳಲಿಲ್ಲ. ನಾನು ಸುಮ್ಮನೆ ಇದ್ದೆ. ಯಾಕೋ ಹೀಗೆ ತುಂಬ ಇಷ್ಟೊಂದು ನನಗೆ ಮುಂಚೆ ಹೇಗಿತ್ತು ಅಂದರೆ ಯಾವ ಥರ ನಿಮಗೆ ಎಲ್ಲ ಗೈಡ್ ಮಾಡಿಬಿಡ್ತು ಅಂದರೆ ಬೇರೆ ಪೇಪರ್ ಅವರು ನಿಮಗೆ ರೈವಲ್ಸ್, ನಿಮ್ಗೆ ದೂರ ಇರಬೇಕು, ಹಾಗೆ ಹೀಗೆ ಅಂತೆಲ್ಲ ಆ ಥರ ಬೆಳೆದವ್ರು ನಾವು. ಸೊ ಇಷ್ಟು ಇವ್ರು ನಾನು ಕರ್ಕೊಂಡು ಹೋಗ್ತಿದ್ರೆ ಈ ಥರ ಪಿಕ್ಚರ್ಸ್ ಸಿಕ್ತಿರಲಿಲ್ಲ ನನಗೆ ಅಂತ ಒಂದು ಕಡೆ ಬ್ಯಾಕ್ ಆಫ್ ದ ಮೈಂಡ್ ಥ್ಯಾಂಕ್ಸ್ ಹೇಳ್ಬೇಕು ಯಾವ ಥರ ಅಂತ ಅನ್ಕೋತಾ ಇದ್ದೆ. ಇದಾಗಿ ಅವತ್ತಿಂದ ಫ್ರೆಂಡ್ಲಿ ಆದರು. ಕಾಫಿ ಕುಡಿಯೋದು, ಸಿಗರೇಟ್ ಸೇರೋದು, ಈ ಥರದೆಲ್ಲ ಆಯಿತು. ಯೂಶಲ್ ಸರಿ ಆಯಿತು. ಸ್ವಲ್ಪ ದಿವಸ ಆದಮೇಲೆ ಪೀಣ್ಯ ಹತ್ರನೇ ಒಂದು ನಮ್ಮ PF ಪ್ರೊಫೆಸರ್ ಇದ್ರು. ಅವ್ರು ಹೇಳಿದ್ರು, ಟ್ರಾಫಿಕ್ ಜಾಮ್ ಆಗಿದೆ, ಹೋಗಿ ಫೋಟೋ ತಗೊಂಬಾರು. ಟ್ರಾಫಿಕ್ ಜಾಮ್ ಅದು ಹೋಗ್ಬೇಕು ಪೀಣ್ಯಾಗೆ. ಹೋಗೋಗು. ಸರಿ, ಒಂದು ಬಿಟ್ರೋಲ್ ಹಾಕೊಂಡೆ, ಕ್ಯಾಮ್ರಾ ಮಾತ್ರ ತಗೊಳ್ಕೊಂಡೆ. ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಯಶವಂತಪುರದಿಂದನೇ ಒಂದು ಟ್ರಾಫಿಕ್ ಜಾಮ್ ಆಗ್ತಿದೆ. ನಾನೇನು ಮಾಡಿದೆ, ಬೈಕ್ನ ಈ ಕಡೆ ಹಾರಿಸ್ಕೊಂಡು ಈ ಕಡೆ ರೋಡ್ ಫುಲ್ ಖಾಲಿ ಇದೆ. ಹೋಗ್ತಾ ಇರ್ಬೇಕಾದ್ರೆ ಇವರು ಮಂಜಿನ ಆರ್ತಿಗಳನ್ನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಸರ್ ಅಂದರೆ, ಬರೋ ನನ್ನ ಕರ್ಕೊಂಡು ಹೋಗೋ ಅಂತಂದ್ರು. ನಂಗೆ ಗೊತ್ತಾಯ್ತಿಲ್ಲ, ಏನೋ ಸೀರಿಯಸ್ ಆಗಿ ಆಗ್ತಾ ಇದೆ ಅಂತ. ನಾನು ಬರೋಲ್ಲ, ನೀವೊಂದು ಹೆಲ್ಪ್ ಮಾಡ್ಬೇಕು ನನಗೆ. ಏನಂದ್ರೆ ಒಂದು ರೋಲ್ ಕೊಡ್ಬೇಕು. ರೋಲ್ ತಾನೆ ಕೊಡ್ತೀನಿ ಬಾ.
ಅಂದ್ರೆ ಇವ್ರನ್ನಾಗ ಮಂಜುನಾಥ್ಕಿರನ್ನ ಕರ್ಸ್ಕೊಂಡು ಹೋಗಿ ಆ ಪೀಣ್ಯ ಸರ್ಕಲ್ ನಿಂತ್ಕೋತೀವಿ, ಅಲ್ಲೇ ದೊಡ್ಡ ಗಲಾಟೆ, ಅದೇ ತರ ಒಂದು ದೊಡ್ಡ ಗಲಾಟೆ, ಬಸ್ ಕಾರ್ ಎಲ್ಲ ಲಾಠಿ ಚಾರ್ಜ್ ಎಲ್ಲ ಆಗ್ತಾರೆ. ತಿರ್ಗಾ ಅವರೆಲ್ಲ ಮಿಸ್ಸು ಹೆಂಗೋ ಬಂದ್ವಿ ವಾಪಸ್ಸು. ನೆಕ್ಸ್ಟ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು ಪಿಕ್ಚರ್ಸು, ಅವ್ರದ್ದು ಚೆನ್ನಾಗಿತ್ತು ಪಿಕ್ಚರ್ಸ್. ಯಾಕಂದರೆ ನಮಗೊಂದು ಇದು ಮೈಂಡಲ್ಲಿ ಅಸಾದ್ ಇದ್ದಾರೆ ಅಂತಂದರೆ ಇವ್ರು ಏನೋ ಮಾಡ್ತಾರೆ ಅಂತ. ಇವ್ರು ನಮ್ಮನ್ನು ತುಂಬ ಗೈಡ್ ಮಾಡಿದ್ದಾರೆ, ಹಾಗೆ ಮಿಸ್ಗೈಡು ಮಾಡ್ತಾರೆ. ಗೈಡ್ ಹೆಂಗೆ ಮಾಡ್ತಾರೆ ಅಂದರೆ ಏನು ಹೇಳ್ಕೊಡಲ್ಲ, ಅವ್ರನ್ನ ನೋಡಿ ತಿಳಿಬೇಕು. ಅವರ ನ್ಯೂಸ್ ಸೆನ್ಸು, ಅವರ ಎಕ್ಸ್ಪೋಜರು, ಅವ್ರ ಕಂಪೋಸಿಷನ್, ಅದನ್ನೆಲ್ಲ ನಾವು ನೋಡಿ ಕಲಿಬೇಕು. ಮಿಸ್ಗೈಡ್ ಹೆಂಗೆ ಅಂತಂದ್ರೆ ಹಂಗಂದ್ರೆ ಏನಾಗಿದೆ ಅಂತ ಲೆಕ್ಕ, ಹಂಗಲ್ಲ, ಅಷ್ಟೇ ಅಲ್ಲ. ಅವ್ರು ಹೋಗ್ಬಿಟ್ಟು ಯಾರ ಜೊತೆ ಆಸ್ಪೆಕ್ಟ್ ಜೊತೆ ಕೂತ್ಕೊಂಡು ನೋಡ್ಬಿಡ್ತಾರೆ, ಪಟೇಲ್ ಮನೆಗೆ ಇವನು ಹೋಗ್ತದಂತೆ, ಗೌಡ ಹೋಗ್ತದಾನೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ನಮ್ಗೆ ಇವ್ರು ನಿಜ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವಾಗ ಏನಂತಾರೆ, ಈಗ ಮೊಬೈಲ್ ಇದೆಲ್ಲ ಇರ್ಲಿಲ್ಲಲ್ಲ, ಸೊ ನಾವು ಬರಬೇಕು, ಈ ಥರ ವಿಚಾರಿಸ್ಬೇಕು, ಈ ಥರ ಆ ಥರ ಒಂದು ಶ್ರಮ ಕೊಟ್ಬಿಡ್ಬೋದು. ಸೊ ಅವತ್ತು ಅವ್ರು ರೋಲ್ ಕೊಡ್ತಿದ್ದಿದ್ರೆ ನಮಗೆ ಭಾಳ ನಮಗೆ ಪಿಕ್ಚರ್ಸ್ ಒಳ್ಳೊಳ್ಳೆ ಪಿಕ್ಚರ್ಸೇ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ರೋಲ್ ನಾನು ಇವತ್ತು ತಂದಿದ್ದೀನಿ, 20 ನಿಮಿಷ ಕೊಡೋದು. ಇದು ಸಿಕ್ಕಲ್ಲ ಅಂತ ಹೇಳಿ ಜಸ್ಟ್ ಫಾರ್ ರಿಮೆಂಬರೆನ್ಸ್. ಮತ್ತೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವತ್ತೆಲ್ಲ ಯಾವತ್ತೂ ಹೇಳಿರಲಿಲ್ಲ ಥ್ಯಾಂಕ್ಸ್. ನಮ್ಮನ್ನು ಗೈಡ್ ಮಾಡಿದ್ದಕ್ಕೆ, ನಮ್ಮನ್ನು ಬೈದಿದ್ದಕ್ಕೆ. ಅಲ್ಲೇ ಏನಾದ್ರು ನಮಗೆ ಪ್ರೊಫೆಷನಲ್ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಬಂದಾಗ ಇವರೊಬ್ರು ಇದ್ರು, ಅವ್ರ ಹತ್ರ ಶೇರ್ ಮಾಡ್ಕೋಬೋದು ಅಂತಿದ್ರು. ಅವರಷ್ಟೇ ನಾನೆಲ್ಲರೂ ಕೂರಿಸ್ಕೊಂಡ್ಬಿಟ್ಟು ನೋಡೋ ಹಿಂಗೆ ಏನೋ ಕೆಲವು ವಿಚಾರಗಳೆಲ್ಲ ಪ್ರಾಬ್ಲಮ್ಸ್ ಬರೋದು, ಯಾವುದೋ ನಮ್ದು ಅಸೋಸಿಯೇಷನ್ ಆದ್ಮೇಲೆ ಏನೋ ಬರೋದು, ಕೂತ್ಕೊಂಡಿದ್ದೆಲ್ಲ ಕಣ ಹಿಂಗೆ ಅಂತ ಮಾತಾಡೋ. ಅದೆಲ್ಲಕ್ಕಿಂತಲೂ ಇನ್ನೊಂದಿದೆ ಏನಂದರೆ, ನಮ್ಮ ಶ್ರೀನಿವಾಸ ಮೂರ್ತಿ ಇವ್ರು ನೆನೆಸ್ಕೋಬೇಕು. ಇವರು ಭಾಳ ಶಿಷ್ಯ ಅವ್ರಿಗೆ, ಅವ್ನು ನೆನೆಸ್ಕೊಂಡು ತುಂಬ ಇದಾಗುತ್ತೆ. ಅವನದೊಂದು ಟ್ರಿಕ್ಸ್ ಇತ್ತು ನನ್ನ ಹತ್ರ. ಯಾರು ಹೇಳಂಗಿಲ್ಲ ನೀನು ಅಂತಂದ್ರೆ ಹೂಕಣ, ಯಾರು ಹೇಳಲ್ಲ. ಫಸ್ಟ್ ಫಾಲ್ ಅವ್ರಿಗೆ ಹೋಗ್ಬಿಟ್ಟು ನನಗೆ ಅವ್ನು ಹೇಳಿಂತಾನೆ ಇರೋದು. ಯಾಕೆಂದ್ರೆ ಗೊತ್ತಾ, ಇವ್ನು ಹೋಗ್ಬಿಟ್ಟು ಗಾಬರಿಲಿ ಏನೋ ಪಿಕ್ಚರ್ ಮಿಸ್ ಮಾಡ್ಬಿಡ್ತಾನೆ ಅಂತ. ಯಾಕೆಂದ್ರೆ ಅವ್ನು ಹೋದ್ರೆ ಇವ್ರು ರೋಲು ಕಿತ್ಕೊಂಡ್ರು ಅಷ್ಟು ಕೆಪಾಸಿಟಿ ಮಿಸ್ ಆದ್ರೂ ತಗೊಂಡ್ಬರೋದು. ಸೊ ಹಾಗೆ ತುಂಬ. ಬಟ್ ಆಮೇಲೆ ಬೆಳಗ್ಗೆ ತೋರಿಸೋದು, ನೋಡೋ ಹೊಸದು ಆ ಥರ ತೆಗ್ದಿರ, ನೀನು ಆ ಥರ ತೆಗ್ದಿದೆ ಅಂತಂದ್ರೆ ಮೂರು ದಿವಸ ಮಾತಾಡ್ತಿರ್ಲಿಲ್ಲ ನನ್ನ ಜೊತೆ. ಕಾಫಿ ಕೊಡ್ತಾರೆ, ಟೀ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಏನು ಮಾಡೋದು ಈ ಥರ ತೆಗಿತಾರಲ್ಲ, ಏನು ಮಾಡೋದು. ಸೊ ಆ ಥರ ತಮಾಷೆ ಮಾಡ್ಕೊಂಡು, ಎಸ್ಪೆಷಲಿ ಇನ್ನೊಂದು ಪ್ರಾಮಿಸ್ ಮಾಡಿದ್ರು ನನಗೆ. ಅವ್ರು ಏನಂತಂದ್ರೆ, ಕೂತ್ಕೊಂಡು ಅವ್ರು ತುಂಬ ಹಳೆ ಕಥೆಗಳೆಲ್ಲ ತುಂಬ ಸ್ಟಾಕ್ ಇದೆ ಅವ್ರ ಹತ್ರ. ಅದು ನೀವು ಕೂತ್ಕೊಂಡಾಗಲೇ ಅವ್ರ ಹತ್ರ ಸೇರಿದಾಗಲೇ ತುಂಬ ಫ್ರೆಂಡ್ಲಿ ಆಗಿದ್ದಾಗ ಮಾತ್ರ ಅವ್ರು ಬಾಯಿ ಬಿಡೋದು. ಈಗ ಸುಮ್ಮನೆ ಸೆಲೆಕ್ಟಾಗಿ ಕೂತಿರ್ತಾರೆ, ನಾವು ಬಾಯಿ ಬಿಡಿಸ್ತೀವಿ. ನಂಗೊಂದು ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ಹೆಂಗಂತೆ ಮದುವೆ ಹೆಂಗಂತೆ, ಲಾಲ್ ಬಾಗಿಂದ ಪ್ಯಾಲೇಸ್ ತನಕ ನನ್ ಕುದುರೆ ಕೂರಿಸ್ಬಿಟ್ಟು ಮೇಲೆ ಆಟೋ, ಕುದುರೆ, ಎತ್ತಿನ ಗಾಡಿ ಎಲ್ಲ ಬರುತ್ತೆ, ವಾಟಲ್ ಗೀಟಲ್ ಎಲ್ಲರೂ ಬರ್ತಾರೆ. ಸೊ ಅದನ್ನ ಪ್ರಾಮಿಸ್ ಮಾಡಿದ್ದಾರೆ. ಹುಡುಗಿ ಹುಡುಕ್ತಾ ಇದ್ದೀನಿ, ಸಿಕ್ಕಿದ ತಕ್ಷಣ ಫಸ್ಟ್ ಹೇಳ್ತೀನಿ. ನಮ್ಮ ಪಟೇಲ್ ಬಗ್ಗೆ ಏನು ಹೇಳೋದು, ತುಂಬಾ ಕ್ಲೋಸ್ ನನಗವರು. ತಮಾಷೆ ಮಾಡ್ಕೊಂಡೆ ಅವ್ರು ಯಾವಾಗ ನಂಗಂತ ಅವ್ರ ಕಾಲ ನಾನು ಹೇಳಿದ್ರು, ನನ್ನ ಕಾಲ ಅವ್ರು ಹೇಳಿಯೋದು. ಅವ್ರದ್ದೊಂದು ಕೆಟ್ಕೊಳಾಯ್ತು. ಏನಂತಂದ್ರೆ, ಜರ್ದಾ ತಿನ್ನೋರು. ಪಟೇಲ್ ಜರ್ದಾ ತಿಂತೀರ, ಯಾಕೆ ತಿಂತೀರ ಅಂತೆಲ್ಲ ರೇಗ್ಸೋದು ನಾನು. ಅದೊಂದು ಕಡೆ ಅಲ್ಲಿಂದ ಅವ್ನಿಗೆ ಅಡಿಕೆ ತಗೊಂಡು ತಿನ್ನೋದು. ಎಸ್ಪೆಷಲಿ ಕ್ರಿಕೆಟ್ ಕವರ್ ಮಾಡೋ ಟೈಮಲ್ಲಿ, ಫುಲ್ ಟೆನ್ಷನ್ ಟೈಮಲ್ಲಿ ಆಗ ಅಲ್ಲ ಅಂತ ಅದು ತುಂಬ ಹೆಲ್ಪ್ ಆಗೋದು. ಕಿವಿಯೆಲ್ಲ ಬಿಸಿ ಆಗ್ಬಿಡ್ತಿತ್ತು, ಅದೇನೋ ಕೊಡ್ತಾ ಇದ್ರಪ್ಪ. ಅದು ತಿಂದ ತಕ್ಷಣ ಕಿವಿಯೆಲ್ಲ ಚಳಿಯೆಲ್ಲ ಹೋಗೋದು. ಸೊ ಅದನ್ನೆಲ್ಲ ಮಿಸ್ ಮಾಡ್ತಿರ್ತಾರೆ. ಈಗ ಎಲ್ಲರೂ ಏನಾದ್ರು ಆಗದೆ ಸೀನಿಯರ್ಸ್ ಅಂತ ಇದ್ದಾರೆ, ಸುನೀಲ್ ಇದ್ದಾರೆ, ವೆಂಕಟೇಶ್ ಅಂತೆಲ್ಲ ನೋಡ್ತೀವಿ ಮುಂದೆ. ಈಗ ಒಬ್ಬರೇ ನೀವು ಅಂದರೆ ಫೀಲ್ಡಲ್ಲಿ ಇಲ್ಲ ಅಂದಾಗ ನಮ್ಗೆ ಏನಪ್ಪ ಇದು ಇನ್ನೂ ಥರ ವಿ ಆರ್ ಮಿಸ್ಸಿಂಗ್ ಇಟ್, ಎಸ್ಪೆಷಲಿ ಮಿಸ್ಸಿಂಗ್. ಥ್ಯಾಂಕ್ಸ್. ಅಸದ್ ಅವರು ಮತ್ತೆ ಪಟೇಲ್ ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ನಾನು ದೇವರಿಗೆ ಬೇಡ್ಕೊಳ್ತೀನಿ. ಮೊದಲನೇದಾಗಿ ನಾನು ಫಸ್ಟ್ ಫೀಲ್ಡ್ ಬಂದಾಗ ಅವ್ರ ಜೊತೆ ನಾನು 25 ವರ್ಷ ಫೋಟೋಗ್ರಫಿ ಮಾಡಿದ್ದೀನಿ. ಫಸ್ಟ್ ಡೇ ನಾನು ನೋಡಿದಾಗಿಂದನು ಲಾಸ್ಟ್ ಡೇನಲ್ಲೂ ಅವ್ರ ವರ್ಕ್ ಏನಿತ್ತು ಅಂದರೆ, ಅವರು ಸುಸ್ತನ್ನೋದನ್ನ ನಾನು ನೋಡಲಿಲ್ಲ ಇಷ್ಟು ದಿನ. ನಮ್ಮ ಜೊತೆ ನಿಂತ್ಕೊಂಡೇ ಅವರು ಎಲ್ಲಾನು ಮಾಡೋರು. ನಾನು ಕಂಪ್ಯಾರಿಸನ್ ನಮ್ದಾಗಿ, ನನ್ನ ವಯಸ್ಸು ಚಿಕ್ಕದು, ಅವ್ರ ವಯಸ್ಸು ದೊಡ್ಡದು. ಬಟ್ ಅವರು ನಮ್ಮ ಯಾವುದೇ ಥರ ಅಸೈನ್ಮೆಂಟ್ ಇದೆ, ಕೆಲವು ಅಸೈನ್ಮೆಂಟ್ ಸ್ಟ್ರೈನ್ ಆಗುತ್ತೆ, ಕೂತ್ಕೋಬೇಕು ಅನ್ಸುತ್ತೆ. ಬಟ್ ಅವರು ಆ ಸ್ಟ್ರೈನ್ನ ತೋರಿಸ್ತಾನೆ ಇರಲ್ಲ. ತಿಂದ ಲಾಸ್ಟ್ 2 years ಬಿಟ್ಟರೆ ಅದಕ್ಕೆ ಮುಂಚೆ ನೀವು ತೋರಿಸೇ ಇಲ್ಲ ಸರ್. ನನಗೆ ಅದು ಒಂದು ಇನ್ಸ್ಪಿರೇಷನ್ ಆಗಿತ್ತು.
ಆಮೇಲೆ ನೀವು ನಿಂತ್ಕೊಂಡೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ಇಲ್ಲಿ ಹಿಂಗ್ ಮಾಡ್ಬೇಕು, ಹಿಂಗ್ ಬರ್ತಾ ಇರುತ್ತೆ, ಹಿಂಗ್ ಮೂವ್ ಮಾಡ್ಬೇಕು ಅಂತ. ಸೊ ನಾನು ಅದನ್ನ ಕೆಲವು ವಿಷಯಗಳನ್ನ ನಿಮ್ಮನ್ನು ನೋಡಿ ನಾನು ಫಾಲೋ ಮಾಡಿದ್ದೀನಿ. ಸೊ ನಾನು ಅದನ್ನೇ ಮಾಡ್ತಾ ಇದ್ದೆ. ನೀವು ನಾನು ಸೈಲೆಂಟ್ ಹೋಗಿ ತೆಗ್ತಾ ಇದ್ದೆ, ಯಾಕೆ ಭಾಗ್ಯ ಹೇಳಿದ್ರೆ ನಾನು ಕೆಲವು ತೆಗೆದು ಆ ಥರ ಮಾಡಿದ್ದೀನಿ. ಅದೇ ನೀವು ಆಲ್ ಟೈಮ್ ನನಗೆ ಗೊತ್ತಿರಂಗೆ ಎಲ್ಲರಿಗೂ ಇನ್ಸ್ಪಿರೇಷನ್ ನನಗೆ ಗೊತ್ತಿರೋ ಪ್ರಕಾರ. ಆಮೇಲೆ ನೀವು ನನ್ನ ಹತ್ರ ಒಂದೇ ಕೇಳ್ತಾ ಇದ್ರು, ಸೋಮ ಸಿಗರೆಟ್ ಇದೆಯಾ ಅಂತ ಕೇಳ್ತಾ ಇದ್ರು. ಅದು ಬಿಟ್ರೆ ವರ್ಕ್ ಅಂತ ಬಂದಾಗ ಆ ಟೈಮಲ್ಲಿ ಅವರು ಜೋಕು ಮಾಡ್ತಾರೆ, ಏನ್ ಮಾಡ್ತಾರೆ, ವರ್ಕ್ ಈಸ್ ಫಸ್ಟ್, ನೆಕ್ಸ್ಟ್ ಈಸ್ ಅದರ್ ಥಿಂಗ್ ಅಂತಾನೆ ಅವರು ಇದು ಮಾಡ್ತಾ ಇದ್ರು. ಸೊ ಅವರು ವರ್ಕ್ ಫೀಲ್ಡ್ ಅಲ್ಲೇ ಬೇರೆ ತರ ಬಿಹೇವ್ ಮಾಡ್ತಾ ಇದ್ರು, ಆಫ್ ದ ಫೀಲ್ಡ್ ಅಲ್ಲೇ ಇದು ಮಾಡ್ತಾ ಇದ್ರು. ಸೊ ಅವ್ರನ್ನ ನೋಡಿ ಇವಾಗ್ಲೂ ಹೊಸಬ್ರು ನೋಡಿ ಕಲಿಯೋದು ಬಹಳ ಇದೆ, ಇನ್ನೂ ತುಂಬಾ ಇದೆ. ಸುಮಾರು ಜನ ಮಾತಾಡಿರ್ತಾರೆ. ಆಮೇಲೆ ಪಟೇಲ್ ಅವರು, ಪಟೇಲ್ ಅಷ್ಟು ಕೂಲಾಗಿ ಕೆಲಸ ಮಾಡೋರು ನಾನು ನೋಡೇ ಇಲ್ಲ. ನಾನು ಟೆನ್ಷನ್ ಇಲ್ಲ. ನಾನು ಮೋದಿ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಹೋಗಿದ್ದೀನಿ, ಅವ್ರ ಜೊತೆ ಎಲ್ಲ ಹೋಗಿದ್ದೀನಿ. ಮೋದಿ ಆಗಿ ಆನೇದೋ ಅಂತ ಓಕೆ ನಾನು ಬಂತಂದೆ ಕ್ಯಾಮ್ರಾ ನಾವೆಲ್ಲ ರೆಡಿ ಮಾಡ್ಕೊಂತ ಇದ್ರೆ ಇವ್ರು ಜರ್ದ ಆಗ್ತಾ ಇರ್ತಾರೆ, ಲೇತಾ ಹೋಗೋಣ ಅಂತ ದೋಪುಟ್ಟ ಉತ್ನಾಯಿ ಅಂತ ಹೇಳ್ತಾರೆ. ಸೊ ನಿಮ್ಮಿಂದ ಅಷ್ಟು ಕೂಲಾಗಿ ನಮ್ಮ ಕೈಗೆ ಇರಕ್ಕಾಗಲ್ಲ, ಅದನ್ನೊಂದು ನಾನು ಹೇಳ್ಕೊಂಡಿದ್ದೀನಿ. ಸೊ ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ಅವರು ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ತುಂಬ ವರ್ಷದಿಂದ. ಅವರಿಂದ ತುಂಬ ಕಲ್ತಿದ್ದೀನಿ ನಾನು. ಈಸ್ ಅ ವೆರಿ ಹಾರ್ಡ್ ವರ್ಕರ್, ಗುಡ್ ಹ್ಯೂಮನ್ ಬೀಯಿಂಗ್. ಅವರು ಮಾಡೋ ಕೆಲಸ ತುಂಬ ಫಾಸ್ಟು. ಆಮೇಲೆ ಸೈಲೆಂಟಾಗಿ ಏನೋ ಒಂದು ಮಾಡ್ಕೊಂಡು ಬಂದ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ಏನಪ್ಪ ಕಂಪ್ಯೂಟರ್ ನೋಡಿದ್ರೆ ಇಷ್ಟು ಆಗಿದೆ ಅಂತ, ಹೌದು ಆಗಿದೆ ಅಂತ ಹೇಳ್ತಾರೆ. ಅವ್ರ ಜೊತೆ ನಾವು ಕೆಲಸ ಮಾಡಿದ್ದು ನಮಗೆ ಒಂಥರ ಅದೃಷ್ಟನೇ. ಆಫೀಸಲ್ಲೂ ತುಂಬ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ನಮಗೆಲ್ಲ ಒಳ್ಳೆ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಹಿರಿಯರು ಅಂತ ಇದ್ರು ನಮಗೆ. ರಿಯಲಿ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಕೆಲಸದಲ್ಲಿ ಏನು ಹೇಳೋದೇ ಬೇಡ ಅವ್ರಿಗೆ. ನಾನು 2001ರಲ್ಲಿ ಒಂದು BFA ಮೈಸೂರಿಗೆ ಮುಗಿಸಿ ಬಂದಾಗ ಫಸ್ಟ್ ಬಂದ್ರೆ ಬೆಂಗಳೂರಿಗೆ ಟೈಮ್ಸ್ ಆಫ್ ಇಂಡಿಯಾ ಇಂಟರ್ನ್ಶಿಪ್ಗೆ ಬಂದಾಗ ನಮಗೆ ಯಾವಾಗ ಇದ್ದಿದ್ದು ಇವರು ಆಜಾದ್ ಸರ್ ನಮಗೆ ಇಂಟರ್ನ್ಶಿಪ್ಗೆ ಅವ್ರ ಜೊತೆ ಜಾಯ್ನ್ ಆದ. ಫಸ್ಟ್ ನನಗೆ ಫೋಟೋಗ್ರಾಫರ್ಸ್ ಇಷ್ಟು ಸೈಲೆಂಟ್, ಇಷ್ಟು ಕಾಮ್ ಆಗಿರೋರನ್ನ ಯಾವತ್ತೂ ನಾನು ನೋಡಿಲ್ಲ. ಯಾವಾಗ ನಾವು ಇಷ್ಟು ಜನ 90% ನಾವು ಗುದ್ದಾಡೋದು, ತಳ್ಳಾಡೋದು, ಆ ಕಡೆ ಮಾಡೋದೆಲ್ಲ ನೋಡ್ತಿರ್ತೀವಿ. ಬಟ್ ಇವ್ರು ಯಾವತ್ತೂ ಆ ಥರ ಮಾಡೋದು ನೋಡಿರಲಿಲ್ಲ, ಈಗಲೂ ಇಲ್ಲ, ಆಗಲೂ ಇರಲಿಲ್ಲ. ಬಂದ ಟೈಮಲ್ಲಿ ನಾನೊಬ್ಬ ಫ್ರೆಶ್, ನನಗೆ ಎಜುಕೇಶನ್ ಮುಗಿಸಿ ಬಂದಿದ್ದೀನಿ ಅಷ್ಟು. ಆವಾಗಲೇ ನಮಗೆ ವಿಧಾನಸೌಧಕ್ಕೆ ಕಳಿಸಿದ್ರು, ಕೃಷ್ಣ ಆಫೀಸ್ ಅಫಿಷಿಯಲ್ ರೆಸಿಡೆನ್ಸಿ ಅಲ್ಲಿ ಕಳಿಸಿದ್ದಾರೆ ಅಸೈನ್ಮೆಂಟ್ಗೆ. ನನಗೆ ಅವಾಗ ಏನಂತ ಗೊತ್ತು ಅಂತ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಆ ಟೈಮಲ್ಲಿ ಫೀಲ್ಡಲ್ಲಿ ಕಂಟಿನ್ಯೂ ಆಗೋದಕ್ಕೆ ಒಂದು ಮೇನ್ ರೀಸನ್ ಅವರೇ. ಆಮೇಲೆ ಅವ್ರದ್ದು ಕೂಲ್ನೆಸ್ ಎಲ್ಲ ಹೇಳಿದಂಗೆ ಇಬ್ರು ಅಷ್ಟೇ, ಪಟೇಲ್ಗಳು ಇವರಿಬ್ರದ್ದು ನಾವು ಕಲಿಬೇಕಾಗಿದ್ದು ಮೇನ್ ಅವರು ಇರುವಂತ ಕಾಮ್ ಆಗಿರುವಂತದ್ದು, ಬಾಕಿ ಅವ್ರ ಜೊತೆ ಮಾತಾಡೋದು, ಯಾರ ಹತ್ರ ಗಲಾಟೆ ಮಾಡೋದು ನಾನು ನೋಡಿಲ್ಲ ಪೊಲೀಸ್ವರೆಗೆ. ನಾವು ಎಲ್ಲರೂ, ನಾನಂತೂ ಎಲ್ಲರ ಜೊತೆ ಸುಮಾರು ಗಲಾಟೆ ಮಾಡ್ತೀನಿ. ಇವ್ರ ಹತ್ರ ಅದನ್ನ ಕಲಿಯಕ್ಕೆ ನಮಗಾಗಿಲ್ಲ, ಅದು ಮುಷಿ ಕಲಿಯುವಂತ ವಿಷಯ. ಅದು ಬಹಳ ಕಾಮ್ ಇಬ್ರು, ಪಟೇಲ್ರಾಗ್ಲಿ ಇವರಾಗ್ಲಿ. ಬಟ್ ನನಗೆ ಆ ಒಂದು ತಿಂಗಳ ಪೀರಿಯಡ್ ಅಲ್ಲಿ ಏನ್ ನನಗೆ ಅವರು ಆ ಟೈಮಲ್ಲಿ ಗೈಡ್ ಮಾಡಿದ್ರು, ಆಲ್ಮೋಸ್ಟ್ ಒಂದು ಎಲ್ಲ ಮೇಜರ್ ಅವಾಗ ಸ್ಪೋರ್ಟ್ಸ್ ನನಗೆ ಗೊತ್ತಾಗಿಲ್ಲ. ಫುಟ್ಬಾಲ್ ಗ್ರೌಂಡಿಗೆ ಕಳಿಸೋರು, ಆ ಫುಟ್ಬಾಲ್ ಮ್ಯಾಚಿಗೆ ನನ್ನ ಹತ್ರ ಇದ್ದ 35 to 70 ಎಫೆಕ್ಟ್ ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಿದ್ದೆ. ನಮ್ಮ ಜೊತೆ ಇರೋ ಇನ್ನೊಬ್ಬರು ಫೋಟೋಗ್ರಾಫರ್ ಏನೋ ಮಗ ಪ್ರಪಂಚನೇ ಕಾಣುತ್ತೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡೋರು ಅಷ್ಟು. ಆ ಟೈಮಲ್ಲಿ ಅಂತ ಅಸೈನ್ಮೆಂಟ್ ಕೂಡ ಕಳಿಸಿ ನಮಗೆ ಒಂದು ಏನೋ ಫ್ರೆಶರ್ಸ್ ಬಂದಾಗ ಒಬ್ಬ ಈ ತರ ಒಬ್ಬರು ಫೋಟೋಗ್ರಾಫರ್ ಚೀಫ್ ಆಗಿ ಸಿಕ್ಕಿದ್ರೆ ಅವ್ರ ಮುಂದೆ ಯಾವ ಇದರಲ್ಲೂ ಅವರು ಸಕ್ಸಸ್ ಆಗ್ತಾರೆ ಅಂತ ಬೆಸ್ಟ್ ಎಕ್ಸಾಂಪಲ್ ಅವರು ನಮಗೆ. ಅವ್ರು ಆ ಟೈಮಲ್ಲಿ ಒಂದು ತಿಂಗಳು ನನಗೆ ಏನಾದ್ರು ಅವ್ರು ನೆಗೆಟಿವ್ ಆಗಿ ಏನಾದ್ರು ಅವ್ರು ನಮ್ಮನ್ನ ಇದು ಮಾಡಿದಿದ್ರೆ ನಾನು ಈ ಫೀಲ್ಡ್ ಬಿಡ್ತಿದ್ದೆ. ಬಟ್ ಆ ಟೈಮಲ್ಲಿ ಅವ್ರು 1 month, ಬರೀ 1 ತಿಂಗಳು ಇವ್ರು ಬಲರಾಮ್ ಸರ್ ಇದ್ರು. ಬಲರಾಮ್ ಸರ್ ಹೋಗ್ಬೇಕಾದ್ರೆ ನನಗೆ ಸ್ಪೆಷಲ್ ಆಗಿ ಕರೆದುಬಿಟ್ಟು ಹೇಳಿದ್ರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದೆ ಅಂತ. ಅದಕ್ಕೆ ಕಾರಣ ಇವರು. ಇವರು ಆ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡಿ, ಅವ್ರು ಆ ಟೈಮಲ್ಲಿ ನನಗೆ ಹೇಳ್ಕೊಟ್ಟಿದ್ದು ಕೆಲಸ ಹೆಂಗ್ ತೆಗಿಬೇಕು, ಯಾವ ತರ ತೆಗಿಬೇಕು, ಅದನ್ನ ಯಾವತ್ತೂ ಮರೆಯಲ್ಲ ಸರ್. ಆಮೇಲೆ ಇವತ್ತು ನಾನೀಗ ಏನು ಪ್ರಜಾವಾಣಿಗೆ ನಾನು ಈಗ ಚೀಫ್ ಫೋಟೋಗ್ರಾಫರ್ ನಾನು ಈಗ ಬಂದಿದ್ದೀನಿ, ಅದಕ್ಕೆ ಆ ಟೈಮ್ ಬೇಸ್ ಇರ್ತದೆ, ನಂಗೆ ಬಹಳ ಹೆಲ್ಪ್ ಆಗಿದೆ. ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲ ಮಾತಾಡಿದ್ದಾರೆ, ನಾವೇನು ಮಾತಾಡಿಲ್ಲ. 96 ಬರುವಾಗ ಫಸ್ಟ್ ಫ್ರೆಂಡ್ ಅವರೇ 96 ನಲ್ಲಿ ಇಲ್ಲಿ ಬ್ಯಾಂಗ್ಳೂರೇ ನಮ್ಗೆ ಗೊತ್ತಿಲ್ಲ. ಎಲ್ಲ ಅವ್ರ ಜೊತೆಲ್ಲ ಹೋಗಿ ನಾವು ಎಲ್ಲ ಬ್ಯಾಂಗ್ಳೂರ್ಗೆಲ್ಲ ನಾನು ವೆಂಕಟೇಶ್ ಸುನೀಲ್ ಎಲ್ಲ
ಎಲ್ಲ ಎಂಜಾಯ್ ಮಾಡಿ ವರ್ಕ್ ಮಾಡಿದ್ದೀವಿ. ಅವ್ರು ಯಾವ ಥರ ಫೋಟೋ ತಗೊಳ್ತಾರೆ ನಮಗೆಲ್ಲ ಗೊತ್ತು. ಆ ಥರ ಅವ್ರ ಜೊತೆ ನಾವು ಟ್ರೈನ್ ತಗೊಂಡಿದ್ದೀವಿ. 20 ಇಯರ್ಸ್ ಅವ್ರ ಜೊತೆಗೆ ಟ್ರಾವೆಲ್ ಮಾಡೋದಕ್ಕೆ ನಮ್ಗೆ ತುಂಬ ಖುಷಿಯಾಗಿದೆ. ಬಟ್ಟೆಗೆ ಅವರು ಒಳ್ಳೆ ಫ್ರೆಂಡ್, ಅವರು ಚೆನ್ನಾಗಿ ಮಾಡಿದ್ದಾರೆ. ಇದು ವಿಶೇಷ. KPN ಟ್ರೈನಿಂಗ್ ಕೊಡುವಾಗ ಸರ್ ನೋಡಿದ್ರಿ ಹೆಂಗ್ ಫೋಟೋ ಈ ಥರ ಗೊತ್ತಾಗಲ್ಲ. ಕ್ಯಾಮರಾ ಇಲ್ಲೇ ಇರ್ತದೆ. ನಾವು ತೆಗೆದು ಹಿಂಗೆ ಏನಾದ್ರು ಅಲರ್ಟ್ ಮಾಡಿದ್ರೆ ಅದನ್ನ ಇನ್ನೊಬ್ಬ ತೆಗೆದಿರ್ತಾನೆ. ಸೊ ಅವ್ರು ತೆಗೆದ ಫೋಟೋ ನಮಗೆ ತೆಗಿಲಿಕ್ಕೆ ಆಗ್ತಿರಲಿಲ್ಲ, ಯಾಕಂದ್ರೆ ಅಷ್ಟು ಚುರುಕಲ್ಲಿ ಕಣ್ಣಿಗೆ ಗಂಟೆ ಇಟ್ಕೊಂಡು ಫೋಟೋ ಕ್ಲಿಕ್ ಮಾಡಿ ಬಿಟ್ಟಾಗಿರ್ತದೆ. ತೂಲಾಗಿರ್ತದೆ ಹಿಂಗೆ ಹಂಗೆ ಹೇಳೋದು. ಇನ್ನೊಂದು ನನಗೆ ಸರ್ ಬಗ್ಗೆ ಹೇಳ್ಬೇಕಾಗಿರುವಂಥದ್ದು, ನಮ್ಮಲ್ಲಿ 2 ತನದ ಒಳ್ಳೆತನ ಇರ್ತದೆ. ಒಂದು ನಾವು ಆಕ್ಟ್ ಮಾಡೋ ಒಳ್ಳೆತನ, ಒಂದು ಸಹಜವಾಗಿ ಇರುವಂಥ ಒಳ್ಳೆತನ. ನಮ್ಗೆ ಗೊತ್ತಿರ್ತದೆ ನಾವು ಹೀಗೆ ಇದ್ರೆ ನಮಸ್ಕಾರ ಸರ್, ಆರಾಮ ಸರ್, ಇದು ನಾವು ಆಕ್ಟ್ ಮಾಡೋ ಒಳ್ಳೆತನ. ಸರ್ ಹತ್ರ ಆಕ್ಟ್ ಮಾಡೋ ಒಳ್ಳೆತನ, ಸಹಜವಾಗಿ ಇರುವಂಥ ಒಳ್ಳೆತನ. ಸಾಧ್ಯ ಆದರೆ ನಮಗೆ ಶಿಫ್ಟ್ ಆಗಲಿ ಸರ್. ಥ್ಯಾಂಕ್ಸ್ ಸರ್. ಜಾಯ್ನ್ ಆದ ತಕ್ಷಣ ಅಸೈಡ್ ಮೀಟ್ ಮಾಡಿದ್ರೆ ನನಗೆ ನ್ಯೂಸ್ ಫೀಲ್ಡ್ ಅಷ್ಟು ಪರಿಚಯ ಇರಲಿಲ್ಲ. ಫೋಟೋ ಹೆಂಗೆ ತೆಗಿಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಅಸದ್ ಬೈ ಗೈಡ್ ಮಾಡಿದ್ರೆ ಹೆಂಗೆ ತೆಗಿಬೇಕು. ಮೊರಲೆಸ್ ನನಗೆ ಫೋಟೋ ಜಾಸ್ತಿ ತೆಗಿತಿದ್ದೆ. ಫೋಟೋ ಡ್ರಾಪ್ ಅಂತ ನನಗೆ ಹೆಸರು ಕರೀತಾರೆ. ನನಗೆ ಅವಾಗೆಲ್ಲ ಕ್ಯಾಂಪೇನ್ ನಡೀತು ಫೋಟೋದು. ಸೊ ಅದೆಲ್ಲ ಮಾಡ್ತಾ ಇದ್ವಿ. ಸೊ ಅವ್ರು ಹೆಂಗೆ ತೆಗಿಬೇಕು, ಫೋಟೋ ಕಾಂಪಿಟೇಷನ್ ಹೆಂಗಿರಬೇಕು ಅದೆಲ್ಲ ಹೇಳ್ಕೊಡ್ತಾ ಇದ್ರು. ಇನ್ನೊಂದು ನಾನು ಅವ್ರು ಕಲಿಸಿದೆ ಹೆಂಗಂದ್ರೆ ಅವ್ರ ಹತ್ರ ಮೇನ್ ಫೋಟೋಗ್ರಫಿ ಹೆಂಗೆ ಕಲ್ತಿದ್ರೆ ಲೈಟಿಂಗ್ ಬಗ್ಗೆ ನನಗೆ ಗೊತ್ತಿರಿ. ನಾನು ಅಸಭ್ಯ MG ರೋಡ್ ವಾಕ್ ಮಾಡ್ತಾ ಇದ್ದೀನಿ. 5:30 6 o'clock ಫುಲ್ ಒಂಥರ ಮೋಡ ಆಯಿತು. ಇದು ಹೆಂಗೆ ತೆಗಿಬೇಕು ಫೋಟೋ, ಈ ಲೈಟಿಂಗ್ ಇದೆಯಲ್ಲ, ನನಗೆಲ್ಲ ಫ್ಲ್ಯಾಶ್ ಫೋಟೋಗ್ರಫಿ ನಮ್ಗೆ ಎಲ್ಲ ಗೊತ್ತಿದ್ದು. ಇದೇನು ಮಾಡಲಿಲ್ಲ, ಸುಮ್ಮನೆ ಕೈ ನಿಟ್ಟು ನೋಡ್ಬಿಟ್ಟು ಹಂಗೆ ಹೋಗ್ತಾ ಇದ್ರು. ಏನು ಸರ್ ಏನು ಮಾಡಿದ್ರಿ ಇವಾಗ? ಲೈಟ್ ಚೆಕ್ ಮಾಡ್ತಾರೆ. ಅದೇನು ಸರ್ ಚೆಕ್ ಮಾಡ್ತಾರೆ? ಹಿಂಗಿಟ್ಟು ಗೊತ್ತಾಗುತ್ತೆ ನೋಡಿ, ಲೈಟ್ ಇಲ್ಲಿದೆ, ಸೋರ್ಸ್ ಇಲ್ಲಿದೆ, ಕಾಂತಿದೆ, ಈ ಕಡೆ ಬ್ಲ್ಯಾಕ್ ಇದೆ. ಸೊ ನಿಮಗೆ ಲೈಟ್ ಸೋರ್ಸ್ ಇಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ನನಗೆ ಆಗ ಹೆಲ್ಪ್ ಆಯಿತು ನನ್ನ ಫ್ಯಾಷನ್ ಫೀಲ್ಡ್ಗೆ. ಎಲ್ಲೋದ್ರೂ ಮಾಡಲ್ಸ್ನ ಎಲ್ಲ ಮುಂಚೆ ಪೊಸಿಷನ್ ಮಾಡಬೇಕಂದ್ರೆ ನನಗೆ ಯೂಸ್ ಆಯಿತು. ಸೊ ಇದನ್ನು ಅವ್ರ ಕಲ್ತಿದ್ದೀನಿ. ಪ್ಲಸ್ ಕ್ಯಾಪ್ಷನ್ಸ್ ಹೆಂಗೆ ಬರೀಬೇಕು, ಫೋಟೋ ಕ್ಯಾಪ್ಷನ್ ಅವ್ರ ಫೋಟೋ ತಗೊಬಂದು ಫೋಟೋ ಪ್ರಿಂಟ್ ಹಾಕಿ ತಂದು ಇಂಗ್ಲೀಷಲ್ಲಿ ಇರ್ತಿದ್ರು ನಮಗೆ. ಅವ್ರು ಬರೀತಿರ್ಲಿಲ್ಲ, ನನಗೆ ಇಂಗ್ಲೀಷಲ್ಲಿ ಅವರು ಹೇಳೋರು ಹೆಂಗೆ ಕ್ಯಾಪ್ಷನ್ ಬರೀಬೇಕು. ಸೊ ಇದೆಲ್ಲ ಅವ್ರ ಕಲ್ತಿದ್ದೀನಿ. ಸೊ ಈಗ ಇವತ್ತು ಇಷ್ಟು DC ಒಂದು 12 ವರ್ಷ ಇದೆಲ್ಲ ಇಲ್ಲಿ ಇದ್ದಿದ್ದಕ್ಕೆ ಅವ್ರ ಮುಖ್ಯ ಕಾರಣ. ಸೊ ಅವ್ರು ಥ್ಯಾಂಕ್ಸ್ ಹೇಳ್ತೀನಿ, ಅವ್ರು ನಾನು ಗೈಡ್ ಮಾಡಿದ್ದಕ್ಕೆ. ಮತ್ತು ಶಾಂತಿಲಾಲ್ ಪಟೇಲ್ ಜೊತೆ ನಾನು ಜಾಸ್ತಿ ಕೆಲಸ ಮಾಡಿಲ್ಲ, ಸ್ಪೋರ್ಟ್ಸ್ ಸ್ವಲ್ಪ ಮಾಡಿದ್ದೀನಿ, ನೋಡಿದ್ದೀನಿ. ಸೊ ಇವರು ಎಲ್ಲ ಹೇಳಿದಂಗೆ ಸೇಮ್ ಅವ್ರನ್ನ ಶೇರ್, ನಂದು ಗುಡ್ಕ ಸ್ವಲ್ಪ ಹಾಕ್ಬೇಕಿತ್ತು. ಸೊ ಇಬ್ಬರು ಶೇರ್ ಮಾಡ್ಕೊತಾ ಇದ್ದೀವಿ ಎಲ್ಲ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ಅಸದ್ ಬಗ್ಗೆ ಮಾಡೋದಕ್ಕೆ ಹೇಳ್ತಾರೆ. ನನ್ನ ಅಸದ್ ಬಗ್ಗೆ ಆಲ್ಮೋಸ್ಟ್ 30 ವರ್ಷ ಇರ್ಬೋದು. ನಾನು ಅಸದ್ದು ನೋಡ್ತಾ ಇದ್ದೇನೆಂದ್ರೆ, ಈ ಮನುಷ್ಯ ಫೋಟೋ ತೆಗೆದು ಡೆವಲಪ್ ಮಾಡಿ ಪ್ರಿಂಟ್ ಹಾಕಿ ಸೈಕಲಲ್ಲಿ ಲೂನಾದಲ್ಲಾದ್ಮೇಲೆ ಸ್ಕೂಟ್ರಲ್ಲಿ ನಾನು ನೋಡಿದಂಗೆ ಉದಯವಾಣಿ ಪತ್ರಿಕೆ, ಸಂಯುಕ್ತ ಕನ್ನಡ ಪತ್ರಿಕೆ, ಒಂದು 5-6 ಪತ್ರಿಕೆಗೆ ಇವ್ರು ಫೋಟೋ ಪ್ರಿಂಟ್ ಹಾಕೊಂಡು ಎಲ್ಲರ ಆಫೀಸ್ಗೂ ತಗೊಂಡೋಗಿ ಕೊಟ್ಟು ಮನೆಗೆ ಹೋಗಿ ಹತ್ರ ಒಂದು 11 ಗಂಟೆ ಆಗೋದಲ್ಲ, 10-11 ಗಂಟೆ ಆಗೋದು. ಸೊ ಇವರು ಡಾಕ್ಟ್ರು ಅಸಿಸ್ಟೆಂಟ್ ಇಂದ ಸ್ಟಾರ್ಟ್ ಮಾಡಿದಾಗಿಂದ ಬಾಕಿ ಒಂದು ಒಳ್ಳೆ ಪಾಠ ಹೇಳಿದ್ರು. ಈ ನೆವರ್ ಸ್ಪೀಕ್ಸ್ ಅಂತ ಹೇಳಿದ್ರು. He has got photography sense ಚೆನ್ನಾಗಿತ್ತು because he has worked in enlargeable ಕೆಲಸ ಮಾಡಿರೋದ್ರಿಂದ he knows how to take the picture, how to crop the picture, how to ಯಾವ ಪತ್ರಿಕೆ ಯಾವ ಪಿಕ್ಚರ್ ಹೋಗುತ್ತೆ ಅನ್ನೋದನ್ನ ತಲೆಯಲ್ಲಿ ಮನುಷ್ಯ. ನಾನು ನೋಡಿದಂಗೆ ಎಷ್ಟೋ ಜನ ಫೋಟೋ ಎಡಿಟರ್ಸ್ ಇದ್ದಾರೆ, ಅವ್ರು ಇದ್ದಾರೆ, ಎಲ್ಲ ಇದ್ದಾರೆ. ಅಸತ್ ಬಗ್ಗೆ ಹೇಳಕ್ ಹೋಯ್ತು ಅಂದ್ರೆ ಇಟ್ಸ್ ವೆರಿ ಲಾಂಗ್ ಸ್ಟೋರೀಸ್ ಆಗ್ತದೆ. ಯಾಕಂದ್ರೆ ಫೋಟೋಗ್ರಾಫಿ ಏನ್ ಗೊತ್ತಿಲ್ಲ, ಬಟ್ ಹಿ ಹ್ಯಾಸ್ ಪ್ರೂವ್ಡ್ ಹಿಮ್ಸೆಲ್ಫ್ ದಟ್ ಟೆಕ್ನಾಲಜಿನ ತನಗೆ ಅಂತ ತಾನೇ ಬಳಸಿಕೊಂಡು ಈ ಮಟ್ಟಕ್ಕೆ ಬಂದು ಕೊನೆಗೆ ಒಂದು ಟೈಮ್ಸ್ ಆಫ್ ಇಂಡಿಯಾ ಅಂತ ಪತ್ರಿಕೆಯಲ್ಲಿ ಚೀಫ್ ಫೋಟೋಗ್ರಾಫರ್ ಆಗಿ ರಿಟೈರ್ಡ್ ಆಗಿದ್ದು ನಮ್ಗೆಲ್ಲರಿಗೂ ತುಂಬಾ ಖುಷಿ ತಂದಿರೋದು. ಆಮೇಲೆ ನನ್ನ ಅಸದ್ ಬಗ್ಗೆ ಹೇಳ್ಬೋದು ಅಂದ್ರೆ, ನಮ್ದು ಹೊಸದ್ದು ಒಂಥರ ಇದೆ, ಶ್ಯಾಮ್ ಪ್ರಕಾಶ್ ಅವ್ರನ್ನ ಒಂದು ಗಂಡ. ಈ ಮನುಷ್ಯ ಯಾವತ್ತೂ ಮನೇಲಿ ಟಿಫನ್ ಮಾಡಿ ಬರ್ತಿರ್ಲಿಲ್ಲ. ಈ ಮನುಷ್ಯ ಯಾವತ್ತೂ ಟಿಫನ್ ಮಾಡಿ ಬಂದಿದ್ದೇ ನೋಡಿಲ್ಲ ನಾನು.
ಈ ಹಬ್ಬ ಬರ್ತಾ ಇದ್ದಿದ್ದು ನಾವೆಲ್ಲ ಅಸೈನ್ಮೆಂಟ್ ಮುಗಿಸ್ಕೊಂಡು 11-12 ಗಂಟೆ ಹೋಗಿ ನಾನು, ಬಾಬು, ರಾಜು, ಇಂಟಾಜು, ರಾಮು, ಸಾರಂಗ್ ಪಾಂಡೆ ವಸತಿ ಬರೋರು, ಪ್ರಭಾಕರ್ ಬರೋರು, ಇವರೆಲ್ಲ ಬರೋರು. ಅವರೆಲ್ಲ ಶಾಂಪಲ್ ಸ್ವಲ್ಪ ಕೂತಾಗ ಇವಾಗ ಬಂದು ಆ ಒಂದು ಇಡ್ಲಿ ಅವ್ನು ವಡೆ ತಿನ್ನೋರು. ಆವಾಗ ಅವ್ರ ಮುಂದೆ ಸಿಗರೇಟ್ ಸೇರ್ತಿರ್ಲಿಲ್ಲ. ಅವರೆಲ್ಲ ಸೊ ಹಂಗೆ. ಬಟ್ ಅಸೈನ್ಮೆಂಟ್ ನೋಡಕ್ ಹೋದ್ರೆ ನಾನು ಸುಮಾರು ಅವ್ರ ಜೊತೆ ಅಸೈನ್ಮೆಂಟ್ ಮಾಡಿದ್ದೀನಿ. ನಾನು ಒಂದಂತೂ ನನ್ನ ಫೋಟೋಗ್ರಾಫಿನಲ್ಲಿ ನಾನು ಅಂತ ಏನು ಫೋಟೋಗ್ರಾಫರ್ ಅಲ್ಲ ಅಂದ್ರೂ ನಾನು ಒಂದು ಅಸದಿಂದ ಕಲ್ತಿದ್ದೇನೆ ಅಂದ್ರೆ, ಅಸದ್ ಬಂದಿದ್ದ ದಿವಸ ನೆಕ್ಸ್ಟ್ ಡೇ ನಾನು ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಬೇರೆ ಪತ್ರಿಕೆ ನೋಡ್ತಿದ್ದೆ ಏನ್ ಪಿಕ್ಚರ್ಸ್ ಇರ್ಬೋದು ಅಂತ. ಸೊ ಅದು ನಾವು ಸ್ವಲ್ಪ ಅದನ್ನು ನಾವು ಕಲ್ತ್ಕೊಳ್ಳೋಕ್ಕೂ ಚೆನ್ನಾಗಿ ಆಗ್ತಾ ಇತ್ತು. ಆಮೇಲೆ ಈ ನೆವರ್ ಸ್ಪೀಕ್ಸ್ ಅನ್ನೋದಕ್ಕಿಂತ ಈಸ್ ಮೋರ್ ಜಾಯಲ್ ಪರ್ಸನ್. ನನ್ನ ಪ್ರಕಾರ ಜಾಸ್ತಿ ಮಾತಾಡಿದ್ರೆ ಕಾಲೇಜ್ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಎಲ್ರಿಗೂ ಚೆನ್ನಾಗಿ ಕಾಲೇಜ್ ಅವ್ರು ಚೆನ್ನಾಗಿ ಕಾಲೇಜ್ ಕೊಂಡಿರೋ ಮೊದಲು ಚೆನ್ನಾಗಿ ಹೇಳ್ಸ್ಕೊಂಡಿದ್ದಾರೆ. ನನ್ನ ಕಾಲೇಜ್ ಇದ್ದಾರೆ ಆಲ್ಫೋರ್ಡ್ ಒಂಥರ ಶ್ರೀನಿವಾಸ್ ಮೂರ್ತಿ. ಆಕ್ಚುಲಿ ನೋಡಬೇಕಂದ್ರೆ ಲೇಟರ್ ಆನ್ ಡೇಸ್ ಅಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಶ್ರೀನಿವಾಸ್ ಮೂರ್ತಿ ಏಷ್ಯನ್ ಏಜ್ ಇಂದ ಬಂದು ಹಿಂದೂ ಬಂದ್ಮೇಲೆ ಅವ್ರಿಗೂ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಆಲ್ಮೋಸ್ಟ್ ಅಣ್ಣ ತಮ್ಮಂದ್ರ ತರ ಇದ್ಬಿಟ್ಟಿದ್ರು. ಸನ್ಮಾನದಿಂದ ನಮ್ಮ ಜೊತೆ ಇದ್ದು ನಮ್ಮ ಮಗಳಿರೋನ್ನ ಒಂದ್ಸಲ ನೆನೆಸ್ಕೊಂಡು ನಾವು ಜನರಲ್ ಬಾಡಿಲಿ ಇವ್ರದ್ದು ಏನಕ್ಕಂದರೆ ನಮ್ಮ ಜೊತೆ DLP ಸರ್ ಇದ್ದರು, ರಾಮಸ್ವಾಮಿ TL ರಾಮಸ್ವಾಮಿ ಅವರಿದ್ದರು, ದೀಕ್ಷಿತ್ ಇದ್ದರು, ಸೀನಲ್. ಇವರು 4 ಜನನು ನಮ್ಮನ್ನ ಈ 1 ವರ್ಷದಲ್ಲಿ ಅಗ್ಲಿದ್ದಾರೆ. ಈ ಅವರು ನಮ್ಮ ಜೊತೆ ಇದ್ದೇ ಇರೋದನ್ನ ನಾವು ಈ ಸಂತೋಷ ಸಮಯದಲ್ಲಿ ಕ್ಲಬ್ ಮಾಡೋದು ಬೇಡ ಅಂತ ನಮ್ಮ ಕಮಿಟಿಯವರೆಲ್ಲ ಡಿಸೈಡ್ ಮಾಡಿದ್ವಿ. ಸೊ ಅದನ್ನ ವಿಲ್ ಟೇಕ್ ಟು ದಟ್ ಜನರಲ್ ಬಾಡಿ ಅಂತ. ಅದಕ್ಕೋಸ್ಕರನೇ ನಾವು ಸ್ಟಾರ್ಟಿಂಗಲ್ಲಿ ಸೀನಂದು ಹೆಸರು ಹೇಳಿದ್ರು ನಾವು ಸ್ವಲ್ಪ ಇದು ಮಾಡ್ಕೊಂಡಿದ್ದೇನೆ, ಕ್ಲಬ್ ಮಾಡೋದು ಬೇಡ, ಈ ಖುಷಿಯಾಗಿರೋಣ ಅಂತ ಇದು ಮಾಡಬೇಕು ಪ್ಲ್ಯಾನ್ ಮಾಡಿಬಿಟ್ಟು ನಾವು ಹಾಕೋದು ಶೈಲೇಂದ್ರ ಬೋಜರ್ಗೆ ಕೆಲಸ. ಅದು ಮಾಡ್ಬೇಕಪ್ಪ, ಇದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ತೀವಿ. ಶೈಲೇಂದ್ರ ಬೋಜರ್ ಜೊತೆ ಒಂದು ಸ್ವಲ್ಪ ಮಟ್ಟಿಗೆ ಸಾಥ್ ಕೊಡೋದು ನಮ್ಮ ಸುರೇಶ. ಇವತ್ತಿನ ಫಂಕ್ಷನ್ ನಾನು ಗಣೇಶ ಬಂದು ಇಲ್ಲಿ ಕೂತ್ಬಿಟ್ಟಿದ್ವಿ ಅಷ್ಟೇನೆ. ಎಲ್ಲ ಕೆಲಸ ಮಾಡ್ಕೊಂಡು ಬಂದಿರೋದು ನಮ್ಮ ಮುನ್ನ, ಶೈಲೇಂದರ್, ಆಮೇಲೆ ಸುರೇಶ. ನನ್ನ ಹತ್ರ ಬೈಸ್ಕೊತಾನ ಬಿಡ್ತಾನ ಏನೋ ಮಾಡ್ತಾ ಇರ್ತಾನೆ, ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ನಮ್ಮ ಕಮಿಟಿಯವರು ನಮ್ಮ ಕಮಿಟಿಯವರು ನಾನು ಏನೇ ಕೆಲಸ ಮಾಡ್ಬೇಕಂದ್ರೆ ಏನೇ ಮಾಡ್ಬೇಕಂದ್ರು ಆಯ್ತು ಮಾಡೋಣ ಅಂತ. ಕಮಿಟಿ ಬಿಟ್ಟು ಎಲ್ಲ ಫ್ರೆಂಡ್ ಇರ್ತಾರೆ. ನಂದು ಶಶಿ ನಾ ಇಬ್ರು ಒಟ್ಟಿಗೆ ಬಂದವರು. ನಮ್ಮಿಬ್ಬರದು ಒಂಥರ ಇದೆ, ಇದು ಮಾಡ್ಬೇಕು, ಇದು ಆಗ್ಬೇಕು. ಯಾವಾಗ ನನ್ನ ಜೊತೆ ಇರ್ತೇನೆ, ನಾನು ನನ್ನ ಜೊತೆ ಇರ್ತೀನಿ. ಸೊ ನನಗೇನಂದರೆ ನಮ್ಮ ಎಲ್ಲ ಫೋಟೋಗ್ರಾಫರ್ಸು ಅಸದ್ದವ್ರ ಥರ ಸೀನಿಯರ್ಸ್ಗೆ ಮರ್ಯಾದೆ ಕೊಡೋದು ದಯವಿಟ್ಟು ಕಲ್ತ್ಕೊಳ್ಳಿ. ಇನ್ಮೇಲೆ ಅದು ಕಲ್ತ್ಕೊಳ್ಳಿ. ಗಣೇಶಂಗೂ ಆ ಬುದ್ಧಿ ಬರ್ರಿ. ಇವತ್ತು ನಾವೇನು ಒಗ್ಗಟ್ಟಾಗಿ ಸೇರಿದ್ದೀವಿ, ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ, ಎಲ್ಲರೂ ಉಪಯೋಗವಾದ ಒಂದು ಕೆಲಸಕ್ಕೆ ನಾವು ಮುಂದಾಗಿದ್ದೀವಿ. ನಿಮ್ಮೆಲ್ಲ ಸಹಕಾರ ಇದೇ ಥರ ಬಂದು ನಾವು ಕರೆದಾಗ ನೀವು ದಯವಿಟ್ಟು ಎಲ್ಲ ಜೊತೆಲಿ ಬರಬೇಕು. ಅದು ಒಂದನ್ನೇ ನಾವು ಇವತ್ತು ಕೇಳ್ಕೊತಾ ಇದ್ದೀವಿ. फोटो जर्नलिस्ट एसोसिएशन प्रेसिडेंट एंड और मेंबर और मेरा ये साथी भाई, मेरे 15 साल में जो मेरे को साथ सहकार और आपका प्यार मेरे को मिला है और जो मैंने पाया है बेंगलोर में, ये मैं कोई भी जगह पे नहीं पाया. तो आपका एवरी ईयर मैं आप सबको मिलने आता रहूँगा और आपका प्यार चाहिए और आपको सबके साथ में ದಿನೇಶ್ ಬಂದಿದ್ದಾರೆ, ಕಮಿಟಿ ಮೆಂಬರ್ಸು ನೀವೆಲ್ಲ ಬಂದಿದ್ದೀರಾ. ನಮ್ಮ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಎಲ್ಲರಿಗೂ